ವೆಲ್ಕಮ್ ಟು ಟ್ರಾನ್ಸ್ಫಾರ್ಮೇಶನ್ ಸೀರೀಸ್ ಡೇ 33. ನಮಸ್ಕಾರ ರೀ ಎಲ್ಲರಿಗ. ಮುಂಜಾನೆ ಇವತ್ತು ಜಲ್ದಿನೇ ಎದ್ದಿದ್ದೇವು. ಹೇಳೋದು ಫ್ರೆಶ್ ಆಗಿ ಒಂದು ಸ್ಕೂಪ್ ಕ್ರಿಯೇಟಿನ್ ತೊಗೊಂಡಿನ. ಇವತ್ತು ಅದು ನಮ್ಮ ಫೇವ್ರೇಟ್ ವರ್ಕೌಟ್ ಬೈಸೆಪ್ ವರ್ಕೌಟ್. ಇವತ್ತು ನಾವು ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೆವು ಖಾಲಿ ರೋಡ್ದಿಂದು 30 ರೆಪಿಟೇಷನ್ಸ್. ನೆಕ್ಸ್ಟ್ ಅದ್ರ ಬಾದ ವೇಟ್ ಹಾಕಿ ಟಿಲ್ ಫೇಲಿಯರ್ ತನಕ ಹೋದೆವು. ರೆಪ್ಸ್ ಏನು ಕೌಂಟ್ ಮಾಡಿಲ್ಲ. ಬಟ್ ಇವಾಗ ಫಸ್ಟ್ ವರ್ಕೌಟ್ದಾಗ ನಮ್ಮ ಪೇನ್ ಸ್ಟಾರ್ಟ್ ಆಗಿತ್ತು. ನೆಕ್ಸ್ಟ್ ವರ್ಕೌಟ್ ಇತ್ತು ನಮ್ಮದು ಸಿಟ್ಟೆಡ್ ಡಂಬಲ್ ಕರ್ಲ್ಸ್. ನಾವು ವರ್ಕೌಟ್ದಾಗ ಎವ್ರಿ ಸೆಟ್ ಈಗ ವೇಟ್ ಗೇನ್ ಮಾಡ್ತಾ ಇರ್ತೀವಿ. ಈಗ ಎಕ್ಸಾಂಪಲ್ 7.5 ಡಂಬಲ್ದಿಂದ ಫಸ್ಟ್ ಸೆಟ್ ಅದು, ಸೆಕೆಂಡ್ ಸೆಟ್ 10 kg, ಥರ್ಡ್ ಸೆಟ್ 12.5 kg. ಈ ತರ ವೇಟ್ ಗೇನ್ ಮಾಡ್ತಾ ಇರ್ತೀವಿ. ಇದೇ ರೀತಿ ಇದ್ರದ್ದು 4 ಸೆಟ್ಸ್ 15 ರೆಪಿಟೇಷನ್ಸ್. ಮತ್ತೆ ನೆಕ್ಸ್ಟ್ ವರ್ಕೌಟ್ ಅದ ನಮ್ದು ಹ್ಯಾಮರ್ ಕರ್ಲ್ಸ್. ಬಹಳ ಜನ ಬೈಸೆಪ್ ವರ್ಕೌಟ್ದಾಗ ಹ್ಯಾಮರ್ ಕರ್ಲ್ಸ್ ಎಕ್ಸರ್ಸೈಸ್ ಮಾಡಲ್ಲ. ಬೈಸೆಪ್ದಾಗ ಇದೊಂದು ಎಕ್ಸರ್ಸೈಸ್ ಯಾವತ್ತೂ ಮಿಸ್ ಮಾಡಕ್ ಹೋಗ್ಬೇಕು. ಇವತ್ತು ನಾವು ಒಂದೇ ಮಸಲ್ ಟ್ರೈನ್ ಮಾಡಿದೆವು. ಬೈಸೆಪ್ದಾಗಿನ ಲಾಸ್ಟ್ ಎಕ್ಸರ್ಸೈಸ್ ಕೇಬಲ್ ಹ್ಯಾಮರ್ ಕರ್ಲ್. ಇದ್ರದ್ದು 4 ಸೆಟ್ಸ್ 15 ರೆಪಿಟೇಷನ್ಸ್. ಬೈಸೆಪ್ ವರ್ಕೌಟ್ ಮುಗಿಸಿ ಇವತ್ತು ಸ್ವಲ್ಪ ಪೋಸಿಂಗ್ ಪ್ರಾಕ್ಟೀಸ್ ಮಾಡಿದೆವು. ಪೋಸಿಂಗ್ ಪ್ರಾಕ್ಟೀಸ್ ದಾಗ ಒಂದೆರಡು ಪೋಸ್ ಮಾಡಿ ಇವತ್ತಿನ ವರ್ಕೌಟ್ ಮುಗಿಸ್ದೆವು. ಇವತ್ತಿಗೆ ಇಷ್ಟೇ. ಮತ್ತೊಂದು ವಿಡಿಯೋಸ್ ನಾಳೆ ಸಿಗಾರಿ. ಅಲ್ಲಿ ತನಕ ಬಾಯ್.